ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಇವತ್ತು SP ಮತ್ತು ಕಮಿಷನರ್ ಜೊತೆ BJP ಶಾಸಕರ ಮತ್ತು ಜಿಲ್ಲಾಧ್ಯಕ್ಷರ ನಿಯೋಗ ಬಂದಿದೆ ಅಂತ ಸದ್ಯಕ್ಕೆ ನಮ್ಮ ಜೊತೆ ಶಾಸಕ ಭರಶೆಟ್ಟಿ ಇದ್ದಾರೆ. ಅವ್ರನ್ನ ಮಾತಾಡೋಣ. ಇವಾಗ ಎರಡು SP ಮತ್ತು ಕಮಿಷನರ್ ಮೀಟ್ ಮಾಡಿ ಮಾತಾಡಿದ್ರು. ಏನೇನು ಚರ್ಚೆ ಆಯಿತು ನೋಡಿ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗುತ್ತಿರುವಂಥ ವಿಷಯಗಳ ಬಗ್ಗೆ ಕಾನೂನು ಸುವ್ಯವಸ್ಥೆ ಇಷ್ಟು ತನಕ ಹೇಗೆ ಹದಗೆಟ್ಟಲಿಕ್ಕೆ ಏನೆಲ್ಲ ಕಾರಣಗಳು, ಈ ರೀತಿಯ ಚರ್ಚೆಗಳನ್ನು ನಾವು ಅಧಿಕಾರಿಗಳೊಂದಿಗೆ ಮಾಡಿದ್ದೇವೆ. ಇಬ್ಬರು SP ಅವರು ಇರ್ಬೋದು, ಕಮಿಷನರ್ ಇರ್ಬೋದು, ಇಬ್ಬರು ಸಹ ಒಳ್ಳೆ ಹೆಸರಿರುವಂಥ ಅಧಿಕಾರಿಗಳು, ನಾನ್ ಕರಪ್ಟ್ ಅಧಿಕಾರಿಗಳು ಅಂತ ಹೆಸರು ಸಹ ಇದೆ. ಆ ದೃಷ್ಟಿಕೋನದಲ್ಲಿ ಯಾವುದೇ ರೀತಿಯ ರಾಜಕೀಯ ಹಸ್ತಕ್ಷೇಪ ಆಗದಂಥ ರೀತಿಯಲ್ಲಿ ಎಲ್ಲ ಇನ್ವೆಸ್ಟಿಗೇಷನ್ ನಡಿಬೇಕೆನ್ನುವಂಥ ನಮ್ಮ ಕೋರಿಕೆಯನ್ನು ಸಹ ಅವ್ರ ಮುಂದೆ ಇಟ್ಟಿದ್ದೇವೆ. ನಮಗೆ ಧೈರ್ಯ ಇದೆ ಆ ರೀತಿಯಲ್ಲಿ ನಡ್ಕೊಳ್ತಾರೆ ಎಂಬುದರ ಬಗ್ಗೆ. ಮತ್ತು ಇಲ್ಲಿ ನಮ್ಮ ಹಿರಿಯರ ಬಗ್ಗೆ, ಸಂಘದ ಹಿರಿಯರ ಬಗ್ಗೆ, ಕೆಲವರ ಬಗ್ಗೆ ಕೇಸುಗಳನ್ನು ಹಾಕಿದ್ರ ಬಗ್ಗೆ ಸಹ ನಾವು ನಮ್ಮ ಆಕ್ಷೇಪಣೆಯನ್ನು ಹಾಕಿರ್ತೇವೆ. ಅವರು ಹೇಳಿದರು ಇವರೆಲ್ಲ ಈಗ ಅಧಿಕಾರ ತೆಗೆದುಕೊಂಡೇ 2-3 ದಿನ ಆಗಿದೆ, ಇದು ಹಿಂದಿಂದ ಆದಂಥ ಪ್ರೊಸೀಜರು ಅನ್ನುವಂಥ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ಮತ್ತು ಏನಿದ್ರು ಸಹ ಎಲ್ಲ ವಿಷಯಗಳಲ್ಲಿ ಸಹ ಯಾವುದೇ ರಾಜಕೀಯ ಹಸ್ತಕ್ಷೇಪ ಇಲ್ಲದಂಥ ರೀತಿಯಲ್ಲಿ ನಾವು ನಡೆದುಕೊಳ್ಳೋ ಎಂಬಂಥ ಧೈರ್ಯವನ್ನು ಸಹ ನಮಗೆ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಆಗುತ್ತಿರುವಂಥ ನಂಬರ್ 2 ಬಿಸ್ನೆಸ್ಗಳಿರ್ಬೋದು, ಗೋಹತ್ಯೆ ಇರ್ಬೋದು, ಇದೆಲ್ಲದರ ಬಗ್ಗೆ ಸಹ ಗಮನ ಹರಿಸಬೇಕು. ಗೋಹತ್ಯೆ ವ್ಯಾಪಕವಾಗಿ ನಡೀತಾ ಇದೆ, ಇದಕ್ಕೆಲ್ಲ ಕಡಿವಾಣ ಹಾಕಬೇಕು, ಡ್ರಗ್ಸಿನ ಬಗ್ಗೆ ಕಡಿವಾಣ ಹಾಕಬೇಕು, ನಂಬರ್ 2 ಬಿಸ್ನೆಸ್ಸನ್ನು ಹತೋಟಿಯಲ್ಲಿ ತರಬೇಕು ಅನ್ನುವಂಥ ಬಗ್ಗೆ ನಾವು ಚರ್ಚೆಗಳನ್ನು ಮಾಡಿದ್ದೇವೆ. ಪ್ರಭಾಕರ್ ಭಟ್ರ ಮೇಲೂ ಕೂಡ ಹಳೆ ಅಂದರೆ 15 ದಿನ ಹಿಂದೆ ಈಗ ಕೇಸ್ ಹಾಕಿರುವಂಥದ್ದು, ಮತ್ತು ಮನೆಗಳಿಗೆ ಅಂದರೆ ಯಾರ್ಯಾರು ಹಿಂದೂ ಸಂಘಟನೆಯವರ ಮನೆ ಮಧ್ಯರಾತ್ರಿ ನುಗ್ತಾ ಇರುವಂಥದ್ದು. ಸೊ ಈ ಬೆಳವಣಿಗೆಗಳ ಬಗ್ಗೆ ನಿಮ್ಮದು ನಿಲುವೇನು ಅಂತ BJP? ಇದು ಪ್ರಭಾಕರ್ ಭಟ್ರು ಹಿರಿಯರಾದ ಪ್ರಭಾಕರ್ ಭಟ್ರ ಬಗ್ಗೆ ಏನು ಕೇಸ್ ಹಾಕಿದ್ದಾರೆ, ಇದು ನಮಗೆ ಸಿಕ್ಕಿದ ಮಾಹಿತಿಯಂತೆ ಇದು ಕಮಿಷನರೇಟ್ ಮತ್ತು SP ಅವರು ಇರ್ಬೋದು, ಇವರು ಅಧಿಕಾರ ವಹಿಸ್ಕೊಳ್ಳೋದ್ರಿಂದ ಮುಂಚೆ ನಡೆದಂಥ ಒಂದು ಪ್ರೊಸೀಜರ್ ಅನ್ನುವಂಥ ನಮ್ಮ ಮಾಹಿತಿಗೆ ಬಂದಿದೆ. ಪ್ರೊಸೀಜರ್ ಹಿಂದೆ ಸಹ ಆಗಿರ್ಬೋದು, ಆಮೇಲೆ ಸಹ ಆಗ್ಬೋದು, ಅದು ಬೇರೆ ವಿಷಯ. ಆದರೆ ಮಾತಾಡೋದು ನಮ್ಮ ಸಂವಿಧಾನದಲ್ಲಿ ನಮಗೆ ಸಿಕ್ಕಿರುವಂಥ ಹಕ್ಕೇನಿದೆ, ಆ ವಾಕ್ ಸ್ವಾತಂತ್ರ್ಯವನ್ನು ಕಡಿತಗೊಳಿಸುವಂಥ ಪ್ರಯತ್ನ, ನಮ್ಮ ಬಾಯಿ ಮುಚ್ಚಿಸುವಂಥ ಪ್ರಯತ್ನ ಕಾಂಗ್ರೆಸ್ ಸರ್ಕಾರದ ಮತ್ತು ಕಾಂಗ್ರೆಸ್ ನಾಯಕರುಗಳ ಕಡೆಯಿಂದ ಆಗಿದೆ ಎಂಬುದು ನಮ್ಮ ಗಮನದಲ್ಲಿ ಸಹ ಇದೆ. ನಾವು ಅದನ್ನು ಕಡಾಕಡಿಯಾಗಿ ನಾವು ಅದನ್ನು ಆ ಕೇಸ್ಗಳನ್ನು ಒಪ್ಪುವುದಿಲ್ಲ. ಅದಕ್ಕೆ ಈಗಲೇ ಹೈಕೋರ್ಟ್ ಅವರಿಗೆ ಅದಕ್ಕೆ ಸ್ಟೇ ಸಹ ಕೊಟ್ಟಿದೆ, ಪ್ರಭಾಕರ್ ಭಟ್ರ ಮೇಲೆ ಆದಂಥ ಕೇಸ್ಗಳ ಬಗ್ಗೆ. ಮತ್ತು ಹಿರಿಯ ನಾಯಕರುಗಳ ಬಗ್ಗೆ ಏನು ಇವರು ಮನೆಗೆ ಹೋಗಿ ನಡುರಾತ್ರಿಯಲ್ಲಿ ಫೋಟೋ ತೆಗೆಯೋದು, GPS ಇದನ್ನೆಲ್ಲ ಮಾಡೋದು ಸಹ ಕಾನೂನು ಬಾಹಿರ ಆಗಿದೆ ಅನ್ನುವಂಥ ಮಾತನ್ನು ಸಹ ನಾವು ಅವರಿಗೆ ತಿಳಿಸಿದ್ದೇವೆ. ಮತ್ತು ನಿಮ್ಗೆ ಯಾವ ಲಿಸ್ಟನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ ಅಂದರೆ, ಈ ಅಧಿಕಾರಿಗಳು ಸಹ ಈಗ ತಾನೇ ಬಂದು 2-3 ದಿನ ಆಯ್ತು ಅಷ್ಟೇ. ಹಾಗಾಗಿ ನೀವು ಯಾವುದೇ ವಿಷಯದಲ್ಲಿ ಇಲ್ಲದಂಥ ವ್ಯಕ್ತಿಗಳನ್ನು ನೀವು ಗುರಿ ಮಾಡಿಸ್ಬೋದು, ನೀವು ಟಾರ್ಗೆಟಿಂಗ್ ಮಾಡಬಾರ್ದು ಅನ್ನುವಂಥ ಮಾತನ್ನು ಸಹ ನಾವು ಅವರಿಗೆ ಹೇಳಿದ್ದೇವೆ. ಮುಂದಿನ ನಿಲುವು ಹೇಗಿರುತ್ತೆ ಅಂತೇಳಿ, ಏಕೆಂತ ಹೇಳಿದರೆ ಈಗ ಒಂದು ಕಡೆ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಾ ಇದೆ ಅಂತ BJP ರಾಜ್ಯ ನಾಯಕರುಗಳು ಹೇಳ್ತಾ ಇರುವಂಥದ್ದು. ಸೊ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದಲ್ಲಿ ನಿಮ್ಮದು ನಿಲುವು ಹೇಗಿರುತ್ತೆ? ನೋಡಿ, ಇಲ್ಲಿ ಕಾಂಗ್ರೆಸ್ ನಾಯಕರು ಟಾರ್ಗೆಟ್ ಮಾಡುವಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ವಿಷಯ ಬಂದಾಗ ನಾವು ಸಂಪೂರ್ಣ ಸಹಕಾರವನ್ನು ಪೊಲೀಸ್ ಇಲಾಖೆಗೆ ಕೊಡ್ತೇವೆ. ಭಾರತೀಯ ಜನತಾ ಪಾರ್ಟಿಯಿಂದ ಕಾನೂನು ಸುವ್ಯವಸ್ಥೆಗೆ ಯಾವುದೇ ರೀತಿಯ ತೊಂದರೆ ಆಗದಂಥ ರೀತಿಯಲ್ಲಿ ನಾವು ಸಂಪೂರ್ಣ ಸಹಕಾರವನ್ನು ಕೊಡ್ತೇವೆ. ಆದರೆ ನಮ್ಮ ಕಾರ್ಯಕರ್ತರನ್ನು ಮೆಟ್ಟಿ ಹಾಕುವಂಥ, ಹಿಂದೂಗಳನ್ನು ಮಾತ್ರ ಮೆಟ್ಟಿ ಹಾಕುವಂಥ ನಡೆಯಲ್ಲದು ನಡೆದರೆ ನಾವು ಖಂಡಿತ ಅದನ್ನು ಒಪ್ಪುವುದಿಲ್ಲ. ಸೊ ಇದಿಷ್ಟು MLA ಭರಶೆಟ್ಟಿ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.